ಹಂತದಲ್ಲಿ ಈ ಇದೆರಡನ್ನ ಇನ್ನೊಂದೊಂದು ಭಾರಿ ಒಂದು ಮಜಾ ನೀವು ವೀಕ್ಷಿಸ್ರಿ. ಮಕ್ಕಳ ಆಸ್ಪತ್ರೆಗೆ, ತ್ರಿರೋಗ ತಜ್ಞರ ಆಸ್ಪತ್ರೆಗೆ ಹೋಗೋದು ಪ್ಯಾಟರ್ನ್ ನಾನು ನೋಡ್ತಾ ಇದ್ದೇನೆ. ನನ್ನ ಆಸ್ಪತ್ರೆ ಅಂತ ಅಲ್ಲ, ಬೇರೆ ಎಲ್ಲ ಆಸ್ಪತ್ರೆ ಹೋದಾಗೂ ನಾನು ಲಕ್ಷ್ಯ ಇಟ್ಟಿರ್ತೇನೆ. ಅಲ್ಲಿ ಆ ಮಗು ಎತ್ಕೊಂಡು ಆ ಏನು ಅಪ್ಪ ಹೇಳೋ ಏನು ತಲೆಬಿಸಿಲಿ ಇರ್ತಾನಲ್ಲ, ಆ ತಲೆಬಿಸಿ ಏನುಂಟಲ್ಲ ಅದು ಹ್ಯೂಮನ್ ಟಚ್ ಇರುವಂಥದ್ದಲ್ಲ, ಟೆಕ್ನಿಕಲ್ ಮತ್ತು ಮೆಕ್ಯಾನಿಕಲ್ ವಿಚಾರ ಅದು. ಅಂದ್ರೆ ಅಲ್ಲಿ ಟಚ್, ಹ್ಯೂಮನ್ ಟಚ್ ಬೇಕು. ನೀವು ಟಿಟ್ ಫಾರ್ ಟಾಟ್ 1+1 ಅಲ್ಲ, ಮನುಷ್ಯ ಮಗು. ಹಂಗ ಅನಿಸ್ತಾ ಇದೆಯಾ ನಿಮ್ಗೆ? ಖಂಡಿತ ಖಂಡಿತ ಖಂಡಿತ. ನನ್ನ ಕ್ಲಿನಿಕ್ಕಿಗೆ ಬಂದವ ಅಪ್ಪ ಏನ್ ಮಾಡ್ತಾನೆ ಕೇಳಿದ್ರೆ ಸ್ಯಾನಿಟೈಸರ್ ಬಾಟ್ಲಿ ಹಿಡ್ಕೊಂಡ್ ಬರ್ತಾನೆ, ನಂದು ಕಾಟಿಗೆ ಪುಸ್ ಅಂತ ಹೊಡಿತಾನೆ, ಒರೆಸ್ತಾನೆ, ಆಮೇಲೆ ಮಗು ಇಡ್ತಾನೆ. ಅಲ್ಲ, ಇವತ್ತಿನ ಕೆಲವಷ್ಟು ಸಮಸ್ಯೆಗಳನ್ನ ನೋಡಿದಾಗ, ಮಕ್ಕಳಿಗೆ ಬರೋ ಅಲರ್ಜಿಗಳು ಇದನ್ನೆಲ್ಲ ನೋಡಿದಾಗ ಬಹುಶಃ ಅವರ ಕೇರ್ ತಗೊಳ್ಳೋದು ಅನಿವಾರ್ಯ. ಅಲ್ಲ, ಒಂದಾದ್ರೆ ಅನಿವಾರ್ಯ ಅಂತ ಅನಿಸ್ತದೆ, ಎಷ್ಟೋ ಸಾರಿ ಜಾಸ್ತಿ ಆಗುವ ಆಗ್ತದೆ. ಕೇರ್ ತಗೊಳ್ಳೋದು ಜಾಸ್ತಿ ಆಗುವ ಸ್ಯಾನಿಟೈಸರ್ ಹೊಡಿತಾರೆ. ಆ ಸ್ಯಾನಿಟೈಸರ್ ಇರಿಟೇಟ್ ಮಾಡ್ತದೆ ಮಗುಗೆ, ಅದರಿಂದ ನೆಗಡಿ ಆಗ್ತದೆ, ಮೈತುರ್ಕೆ ಆಗ್ತದೆ. ಕಾಳಜಿ ಜಾಸ್ತಿಯಾಗೇ ಎಷ್ಟೋ ಮಕ್ಕಳಿಗೆ ಆಗ್ತಾ ಉಂಟು. ಒಂದು ಮಜಾ ಹೇಳ್ತೇನೆ ನೋಡ್ರಿ, ಬಾಳಂತಿ ಕೋಣೆ ಹೇಳೋದು ಒಂದು ಕಾಲದಲ್ಲಿ, ಬಾಳಂತಿ ಕೋಣೆ ಹೇಳೋದು ಪ್ರತಿ ಮನೆಯಲ್ಲೂ ಇರ್ತಿತ್ತು. ಹಾಗೆ ಒಂದು ಬಾಳಂತಿ ಕೋಣೆ ಹೇಳಿ ಪ್ರತಿ ಮನೆಯಲ್ಲೂ ಒಂದು ರೆಡಿ ಮಾಡಿರ್ತಾರೆ. ಈಗ ಆ ಬಾಳಂತಿ ಕೋಣೆಯಲ್ಲಿ ನೆಲ ಹೆಂಗ್ ಒರೆಸ್ಬೇಕು ಹೇಳು ಚಿಂತೆ ಮಾಡುವಂತ ಅಪ್ಪಂದಿಕ್ಕಳಿದ್ದಾರೆ. ಫಿನಾಲಲ್ಲಿ ಒರೆಸ್ಬೇಕು, ಫ್ಲೋರ್ ಕ್ಲೀನಲ್ಲಿ ಒರೆಸ್ಬೇಕು. ಅಪ್ಪಂದಿಕ್ಕಳು ಏನ್ ಮಾಡ್ತಾರೆ ಗೊತ್ತಿದ್ಯಾ? ಫಿನಾಲಲ್ಲಿ ಒರೆಸ್ಬೇಕು ಅಂತಾರೆ. ಅಲ್ಲ, ಫಿನೈಲಲ್ಲಿ ಒರೆಸ್ಬಾರ್ದು, ಫ್ಲೋರ್ ಕ್ಲೀನರ್ದಲ್ಲೇ ಒರೆಸ್ಬೇಕು. ಫಿನೈಲ್ ಬಹಳ ತೀಕ್ಷ್ಣ, ಆ ತೀಕ್ಷ್ಣ ಮಗು ಚರ್ಮಕ್ಕೆ ಎಷ್ಟೋ ಸಾರಿ ತೊಂದರೆ ಕೊಡ್ತದೆ. ಮತ್ತೆ ಇನ್ನೊಂದೇನು ಕೇಳಿದ್ರೆ, 1 ಲೀಟರ್ಗೆ ಇಷ್ಟು ಹಾಕಬೇಕು ಅಂತ ಮಾಪ ಇರ್ತದೆ. 1 ಲೀಟರ್ಗೆ 10 ml ಫ್ಲೋರ್ ಕ್ಲೀನರ್ ಹಾಕಬೇಕು ಅಂತ ಇರ್ತದೆ. ಈ ಅಪ್ಪಂದಿಕ್ಕಳ ಕಾಳಜಿ ಹೆಚ್ಚಾಗಿ ಏನಾಗ್ತದೆ ಕೇಳಿದ್ರೆ 1 ಲೀಟರ್ಗೆ 40 ml ವರೆಗೆ ಹೋಗ್ಬಿಡ್ತದೆ. ಅಲ್ಲ, ಅಲ್ಲಿ ನೆಲ ಒರೆಸೋರೆಲ್ಲ ಈಗ ಮೇಡ್ಗಳ್ತಾನೆ. ಅಲ್ಲ, ಹೌದು, ಆದ್ರೂ ಈಗ ರೂಲ್ ಮಾಡವ ಗಂಡ ಆಗಿರ್ತಾನೆ, ಅವ ಅಲ್ಲಿವರೆಗೂ ತಲೆಗೆ ಹಾಳು ಮಾಡ್ಕೊಳ್ತಾನೆ. ಈಗ ಸಹಜ, ಒಂದು ಮಕ್ಕಳಲ್ವಾ? ಕರೆಕ್ಟ್. ಆದ್ರೆ ಅವಶ್ಯಕತೆ ಜಾಸ್ತಿ ಅಲ್ಲ. 50 ml ನೀವು ಫ್ಲೋರ್ ಕ್ಲೀನರ್ ಹಾಕಿ ಒರೆಸಿದ್ರೆ ಅದ್ರ ಘಾಟ ವಾಸನೆಯಲ್ಲಿ ಏನ್ ಇರ್ತದಲ್ಲ, ಅದು ಖಂಡಿತವಾಗಿ ಮಗು ಚರ್ಮಕ್ಕೆ, ಕಣ್ಣಿಗೆ ತೊಂದರೆ ಕೊಡ್ತದೆ. ಖಂಡಿತವಾಗಿ ಕೊಡ್ತದೆ. ಕಣ್ಣಿಗೂ ತೊಂದರೆ ಕೊಡ್ತದ್ಯಾ? ಹೌದು. ಆ ಫ್ಯೂಮ್ಸ್ ಏನ್ ಇರ್ತಾವಲ್ಲ, ಫ್ಯೂಮ್ಸ್ ಅಂದ್ರೆ ಇನ್ನು ಗಾಳಿಯಲ್ಲಿ ಕಾಣದೇ ಇರುವಂತಹ ವಿಷಯ, ಅದರಲ್ಲಿ ಒಂದಿಷ್ಟು ಇರ್ತವೆ, ಅದು ತೊಂದರೆ ಕೊಡ್ತದೆ, ಚರ್ಮಕ್ಕೂ ಕೊಡ್ತದೆ. ಹಾಗಾಗಿ ಏನು ಮಾನದಂಡ ಎಷ್ಟು ಹೇಳಿದಾರೋ 1 ಲೀಟರ್ಗೆ ಸಾಮಾನ್ಯ 10 ml ಅಷ್ಟೇ ಬಳಸ್ಬೇಕು, ಅದಕ್ಕಿಂತ ಜಾಸ್ತಿ ಅಲ್ಲ. ಮತ್ತೆ ಬಾಳಂತಿ ಕೋಣೆಯಲ್ಲಿ 100 ನಮೂನಿ ವಸ್ತು ಇಡಬಾರ್ದು. ಆದಷ್ಟು ಬಾಳಂತಿಗೆ ಮಗು ಏನ್ ಬೇಕಲ್ಲ ಅಷ್ಟು ಬಿಟ್ಟು ಬೇರೆ ಏನೂ ಇಡಬಾರ್ದು. ಯಾಕೆ ಅಂದ್ರೆ ಅದ್ರ ಜೊತೆಗೆ ಕಸ ಹೇಳೋದು ಅದ್ರ ಜೊತೆಗೆ ಬರೋದು. ಅದು ಕ್ಲೀನ್, ನಾವು ಎಷ್ಟು ಸಾರಿ ಕ್ಲೀನ್ ಮಾಡಿದ್ರು ನೀವು ವಸ್ತು ಜಾಸ್ತಿ ಇಟ್ಟಾಗ ಕ್ಲೀನಿಂಗ್ ಹೇಳೋದು ಕಡಿಮೆ, ಜಾಸ್ತಿ ಆಗ್ತದೆ. ಆಹಾರ ಪದಾರ್ಥ ಅಂತೂ ಅಷ್ಟು ಬಹಳ ಜಾಗ್ರತೆಯಲ್ಲಿ ಇಡಬೇಕು. ಯಾಕೆ ಅಂದ್ರೆ ಮಗು ಮಲಗಿದ ಜಾಗಕ್ಕೆ ಇರುವೆ, ಕೀಟ, ಕ್ರಿಮಿ ಬರಬಾರ್ದು. ಹಾಗಿದ್ರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಅಷ್ಟು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಖಂಡಿತ ನಡೀತಾ ಇತ್ತು. ನಾ ಮೊನ್ನೆ ಒಂದು ಮಗು ನೋಡಿದ್ದೇನೆ. ಮಗು ಗಂಟ್ಲಿಂದ ನಮ್ಮ ಒಬ್ರು ಡಾಕ್ಟರ್ ಇಷ್ಟು ದೊಡ್ಡದು ಇರುವೆ ತಕ್ಕೊಟ್ಟಿದ್ದಾರೆ. ಮಗು ಗಂಟ್ಲಿಂದ ಇಷ್ಟು ದೊಡ್ಡ ಇರುವೆ ತಕ್ಕೊಟ್ಟಿದ್ದಾರೆ. ಅವತ್ತು ಹೇಗೆ ಕೇಳಿದ್ರೆ ಹಬ್ಬ, ಶಿರ್ಸಿಯಲ್ಲಿ ಎಷ್ಟು ಮಂದಿ ವೈದ್ಯರು ಇದಾರಲ್ಲ, ಅದರಲ್ಲಿ 3-4 ವೈದ್ಯರು ಇಮಿಡಿಯೇಟ್ ಸಿಕ್ಕಿದ್ರು. ಆ ಮಗು ಅನೆಸ್ಥೆಸಿಯಾ ಕೊಟ್ಟು ತೆಗೆಯುವ ಪ್ರಸಂಗ ಇತ್ತು. 6 ತಿಂಗಳದ ಮಗು. ನನಗೆ ಫೋಟೋ ಸಹಿತ ಅವರು ಡಾಕ್ಟರ್ ಕಳಿಸಿದ್ರು. ಅವಾಗ ನನ್ನ ಗಮನಕ್ಕೆ ಬಂದಿದ್ದೇನು ಕೇಳಿದ್ರೆ, ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳು, ಆಹಾರ ಪದಾರ್ಥಗಳು ಆ ಬಾಳಂತಿ ಕೋಣೆಲಿಟ್ರೆ ಇದು ಸಮಸ್ಯೆಗಳು ಜಾಸ್ತಿ. ಹಾಗಾಗಿ ಬಾಳಂತಿ ಕೋಣೆ ಹೆಂಗ್ ತಯಾರು ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಮಹತ್ವದ್ದು ನೋಡ್ರಿ. ಸ್ವಲ್ಪ ಅದನ್ನ ಈಗ ಬಾಳಂತಿ ಕೋಣೆ ಹೇಳಿ ಯಾವ್ದು ನೀವು ಫಿಕ್ಸ್ ಮಾಡ್ತೀರೋ ಆ ಕೋಣೆಯಲ್ಲಿ ಅನವಶ್ಯಕ ಎಲ್ಲ ವಸ್ತು ತೆಗಿಬೇಕು. ಬೆಳಕು ಗಾಳಿ ಬೇಕು. ಬೆಳಕು ಡೈರೆಕ್ಟ್ ಲೈಟಿಂಗ್ ಇರಬಾರ್ದು, ಇಂಡೈರೆಕ್ಟ್ ಲೈಟಿಂಗ್ ಇರಬೇಕು. ಗಾಳಿ ಆಡ್ಬೇಕು, ಆದ್ರೆ ಈಸಿಲಿ ಹೊರಗಿನ ಗಾಳಿ ಬರುವಂಗೆ ಇರಬಾರ್ದು. ಗಾಳಿ ಬೇಕು. ಅದು ಅಗದಿ ಐಡಿಯಲ್. ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಕೇಳಿದ್ರೆ, ಮಗು ಮೀಸ್ಲಿಕ್ಕೆ ತಗೊಂಡು ಹೋದಾಗ ಆ ಬಾಳಂತಿ ಕೋಣೆ ಎಲ್ಲ ಓಪನ್ ಮಾಡಿರ್ತಿದ್ರು ಒಂದ್ಸರಿ ಗಾಳಿ ಆಡ್ಲಿ. ಆ ಟೈಮು
ಬೆಸ್ಟ್ ಟೈಮ್. ನೆಲಗಿಲ ಎಲ್ಲ ಒರೆಸ್ಕೊಂಡು ಆ ಟೈಮಿಗೆ ಫ್ಯೂಮ್ಸ್ ಏನೇ ಇದ್ರು ಈ ಗಾಳಿ ಆಡಿ ಹೋಗ್ಬಿಡ್ತದೆ. ಧೂಪ ಹಾಕ್ತಿದ್ರು. ಧೂಪ ಆ ಕಾಲದಲ್ಲಿ ಹಾಕ್ತಿದ್ರು, ಈ ಕಾಲದಲ್ಲೂ ಧೂಪ ಹಾಕ್ತಾರೆ. ಆದರೆ ಬಾಣಂತಿ ಕೋಣೆ ತಯಾರು ಮಾಡೋ ಹೊತ್ತಿಗೆ ಬಾಣಂತಿ ಕೋಣೆಯ ಎಲ್ಲ ಕಾರ್ನರಿಗೆ ಕ್ರಿಮಿಕೀಟ ಬರದೇ ಇದ್ದಂಗೆ ಏನಾದ್ರು ವ್ಯವಸ್ಥೆ ಮೊದಲೇ ಮಾಡಿಡಬೇಕು. ಆ ಕಿಟಕಿ ಕಡೆ ಬಹಳ ಗಮನ ಬೇಕು. ಕಿಟಕಿಗೆ ಒಂದು ಚಂದ ಮೆಶ್ ಬೇಕು. ಆರಾಮ್ಸೆ ಇರುವ ಕ್ರಿಮಿಕೀಟ ಎಲ್ಲ ಬರದೇ ಇರೋ ಹಾಗೆ ಇರಬೇಕು. ಮೊದಲೆಲ್ಲ ಬಾಳಂತಿ ಕೋಣೆ ಮನೆ ಮಧ್ಯದಲ್ಲಿ ಇರ್ತಿತ್ತು. ಅಂದ್ರೆ ಒಂದೊಮ್ಮೆ ಹೆಂಗೆ ಗೊತ್ತದೆಯಾ, ಈಗ ಆಸ್ಪತ್ರೆಗಳಲ್ಲಿ ಓಟಿ ಇರ್ತದಲ್ಲ, ಓಟಿ ಮಧ್ಯದಲ್ಲಿ ಇರ್ತದೆ. ಯಾವುದೇ ಕ್ರಿಮಿಕೀಟ ಒಳಗೆ ಪ್ರವೇಶ ಆಗಬಾರ್ದು ಹೇಳೋ ದೃಷ್ಟಿಯಿಂದ ಮಧ್ಯದಲ್ಲಿ ಅದೇ ರೀತಿ ಇರ್ತಿತ್ತು. ನಡುಮನೆ ಇರ್ತಿತ್ತು. ಈಗ ಹಂಗ ಆಗುದಿಲ್ಲ. ಒಂದ್ ರೂಮ್ ಕಿಚನಿನ ಮನೆ ಇರುವ ಒಂದ್ ರೂಮ್ ಅನ್ನೇ ಬಾಳಂತಿ ಕೋಣೆ ಕನ್ವರ್ಟ್ ಮಾಡೋದಕ್ಕೆ ಕ್ರಿಮಿಕೀಟ ಬರದೇ ಇದ್ದಂಗೆ ಪ್ರತಿ ಕಾರ್ನರ್ದಲ್ಲಿ ಬಾಳಂತಿ ಬರೋ ಮುಂಚೆ ವ್ಯವಸ್ಥೆ ಮಾಡಿಟ್ಕೊಳ್ಬೇಕು. ಒಂದು. ಎರಡನೇದು, ಧೂಪ ಹಾಕುವ ಒಂದು ಪದ್ಧತಿ ಉಂಟಲ್ಲ, ಆ ಧೂಪ ಹಾಕುವ ಪದ್ಧತಿ ಯಾಕೆ ಬಂತು ಹೇಳೋದು ಪ್ರಶ್ನೆ. ಆ ಧೂಪದಲ್ಲಿ ಗಾಳಿಯಲ್ಲಿರುವಂತಹ ವೈರಸ್ಗಳನ್ನು ಸಾಯಿಸೋ ಗುಣ ಇರ್ತದೆ. ಹಂಗಾಗಿ ಧೂಪ ಹಾಕೋ ಪದ್ಧತಿ ಬಂತು. ಆ ಧೂಪ ಹಾಕೋ ಪದ್ಧತಿ ಕೆಲವರು ದೇವರಿಗೆ ಉದ್ಬತ್ತಿ ತೋರಿಸ್ದಂಗೆ ಮಾಡ್ತಾರೆ. ಹಾಗಲ್ಲ. ಬಾಳಂತಿ ಕೋಣಲ್ಲಿ ಚೆನ್ನಾಗಿ ಧೂಪ ಹಾಕ್ಬೇಕು. ಬಾಳಂತಿ ಇದ್ದಾಗಲ್ಲ, ಬಾಳಂತಿ ಮಗು ಮಲ್ಕೊಂಡಿದ್ದಾಗಲ್ಲ ಜೋರು ಧೂಪ ಹಾಕೋ ಕೊಡ್ತಾರೆ. ಹಾಗಲ್ಲ. ಬಾಳಂತಿ ಇಲ್ಲದೆ ಇದ್ದಾಗ ಫಸ್ಟ್ ಧೂಪ ಹಾಕ್ಬೇಕು. ಆಮೇಲೆ ಮಗು ಸ್ನಾನ ಹಾಕಾದ್ಮೇಲೆ ಆ ಕೆಂಡದ್ಮೇಲೆ ಒಂದ್ಸಾರಿ ಮಗು ಹಿಡಿತಾರೆ, ಮಾಯಿಶ್ಚರ್ ಇದ್ರು ಹೋಗ್ಲಿ ಅಂತ ಹಿಡಿತಾರೆ ಅಷ್ಟೇ. ಆದ್ರೆ ಧೂಪ ಹಾಕೋದು ಮೊದಲು ಹಾಕ್ಬೇಕು. ಮಗು ಮತ್ತು ಬಾಳಂತಿ ಸ್ನಾನಕ್ಕೆ ಹೋಗಿರ್ತಾರಲ್ಲ ಅವಾಗ ಧೂಪ ಹಾಕಿ ಇಡ್ಬೇಕು. ಈಗ ನಾವು ಧೂಪ ಹಾಕೋದು, ನೀವು ಅದೇ ಇರುವೆ ಇದನ್ನ ಹೇಳಿದಾಗ ನನಗೆ ನಿಜವಾಗ್ಲೂ ಇದೊಂದು ಚಿತ್ರ ಅನುಭವ. ಈ ತರದ್ದು ಎಲ್ಲೋ ನಾವು ಸಾಕಷ್ಟು ಘಟನೆಗಳನ್ನ ಕೇಳಿರ್ತೀವಿ. ಆ ಮಗು ಮಲಗಿದಾಗ ಅಲ್ಲಿ ಹಾವು ಬಂದಿತ್ತು, ಅದು ಇದು ಎಲ್ಲ ಕೇಳಿರ್ತೀವಿ. ನೀವು ಹೇಳಿದ್ಮೇಲೆ ಇದು ನಿಜವಾಗ್ಲೂ ಎಚ್ಚರಿಕೆ ವಹಿಸಲೇಬೇಕಾದಂತ ವಿಷಯ. ಕಾಳಜಿ ಬೇಕಾಗಿದ್ದು ಇಲ್ಲಿ. ಹೌದು. ಬೇರೆ ಕೆಮಿಕಲ್ ಕಾಳಜಿ ಅಲ್ಲ, ಹ್ಯೂಮನ್ ಕಾಳಜಿ ಬೇಕು. ಎಚ್ಚರಿಕೆ ಮತ್ತೆ ಕಾಳಜಿ ಬೇಕು ಅಂತ. ಇಷ್ಟಿದ್ರೂ ಸಹ ಏನಾಗತ್ತಂದ್ರೆ ಬಾಣಂತಿ ಹೊರಗಡೆ ಬಂದ್ರೆ, ಯಾಕೆಂದ್ರೆ ತಾಯಿ ಬೇರೆ ಅಲ್ಲ, ಬಾಣಂತಿ ಬೇರೆ ಅಲ್ಲ. ಕನಿಷ್ಠ 2.5 ತಿಂಗಳದ ಒಂದು ರಜೆಯಲ್ಲಿ ಇವರು ಮಕ್ಕಳನ್ನ ಸಂಪೂರ್ಣ ಟೈಮನ್ನು ಕೊಡೋದಕ್ಕೆ ಸಾಧ್ಯ ಆದ್ರೆ ಒಂದು 2.5 ತಿಂಗಳು ಮಾತ್ರ ಮಕ್ಕಳಿಗೆ. ಇಲ್ಲ ಇನ್ನು ಯಾವುದೋ ಕೆಲವಷ್ಟು ಕಂಪನಿಗಳು ಇನ್ನು ಜಾಸ್ತಿ ಕೊಡ್ತವೆ, ಅದು ಯೋಗ ಇದ್ರೆ. ಅಂತಹ ಸಂದರ್ಭಗಳಲ್ಲಿ ಈ 2.5 ತಿಂಗಳಿದೆಯಲ್ಲ, ಅದು ಎಷ್ಟು ಪ್ರೀಶಿಯಸ್. ಆ 2.5 ತಿಂಗಳು ನೀವು ಇದಕ್ಕೆ ಮೀಸಲಾಗಿ ಇಟ್ಟಿರ್ತೇನೆ. ಅವಾಗ ವರ್ಕ್ ಫ್ರಮ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನನ್ಗೇನು ಹೇಳುವುದಕ್ಕಂದ್ರೆ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಆ ಬಾಳಂತಿ ಕೊಂಡಲ್ಲಿ ಬರೋದು ಬೇಡ. ಮೊಬೈಲ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಬರೋದು ಬೇಡ. ಅದು ಹಾಗೆ ಇರಲಿ. ಏನಂದ್ರೂ ಅದು ರೇಡಿಯೇಷನ್ ಎಮಿಟ್ ಮಾಡೇ ಮಾಡ್ತದೆ. ಹಾಗೆ ಮಗು ನೋಡ್ತಾ ನೀವು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ದಯಮಾಡಿ ಮಾಡಬೇಡಿ. ಯೂಟ್ಯೂಬ್ ದೊಡ್ಡ ಹಚ್ಕೊಂಡು ಆ ಮಗು ಇರೋ ಜಾಗದಲ್ಲೇ ನೀವು ಯೂಟ್ಯೂಬ್ ದೊಡ್ಡ ಹಚ್ಕೊಂಡು ಕೆಲಸ ಮಾಡೋದು ಬೇಡ. ಆ 2.5 ತಿಂಗಳು ಪ್ರೀಶಿಯಸ್, ಅದು ಸೆಪರೇಟೇ ಇಡೋದು. ಅದು ಯಾವುದು ಅಡಲ್ಟ್ರೇಟ್ ಆಗ್ಲಿಕ್ಕಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.